ಪೀಠದಲ್ಲಿ ಲೆಕ್ಕದ ಫೈಟ್ ನಡೀತಾ ಇರುವಂಥದ್ದು. ಪಂಚಮಸಾಲಿ ಪೀಠದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಅನುದಾನದ ಫೈಟ್ ನಡೀತಾ ಇದೆ. ಟ್ರಸ್ಟ್ಗಳು ಕೊಟ್ಟಿರುವಂತಹ ಅನುದಾನದ ವಿಚಾರದಲ್ಲಿ ದೊಡ್ಡದಾದಂತಹ ಜಟಾಪಟಿಯೂ ಕೂಡ ಇವತ್ತು ನಡೆದಿರುವಂಥದ್ದು. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಪೀಠದಲ್ಲಿ ಲೆಕ್ಕದ ಫೈಟ್. ಇದು ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ನಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರ. ಇದನ್ನು ಸಮಾಜ ಒಪ್ಪೋದಿಲ್ಲ. ಏನು ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ದ್ರೋಹ ಮಾಡಿದಾರಲ್ಲ, ಅದನ್ನು ಮರೆಮಾಚಕ್ಕೋಸ್ಕರ ಇದು ಹುಟ್ಟು ಹಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜಗದ್ಗುರು ಪೀಠ ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಡುವಂಗಿರಬೇಕು, ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳಿ ಜಗದ್ಗುರು ಪೀಠದಿಂದ ಜನ ಬಯಸ್ತಾ ಇರ್ತಾರೆ. ಆದರೆ ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದಿಂದ ಆ ಪೀಠದ ಸುತ್ತಲೂ ನಡೀತಾ ಇರುವಂತಹ ಫೈಟನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ಯಾವ ನಿರೀಕ್ಷೆಗಳನ್ನು ಸಮುದಾಯದವರು ಇಟ್ಕೊಂಡಿದ್ದಾರೆ ಅದು ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಅನುದಾನದ ಫೈಟ್ ನಡೀತಾ ಇದೆ. ಒಂದು ಕಡೆ ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿಯವರ ಬೆಂಬಲಿಸುವಂತಹ ಭಕ್ತಗಣ ಇದೆ. ಮತ್ತೊಂದು ಕಡೆಯಲ್ಲಿ ಟ್ರಸ್ಟ್ಗಳಿದ್ದಾರೆ, ಟ್ರಸ್ಟ್ಗಳನ್ನು ಬೆಂಬಲಿಸುವಂತಹ ಸಮುದಾಯದ ಬಣ ಇದೆ. ಹೀಗಾಗಿ ಪೀಠದ ಲೆಕ್ಕ ಕೇಳಿದಂತಹ ಸ್ವಾಮೀಜಿಯವರು ಆದರೆ ಲೆಕ್ಕವನ್ನು ಟ್ರಸ್ಟ್ಗಳು ಕೊಟ್ಟಿದ್ದಾರೆ. ಹಾಗಿದ್ರೂ ಇದರಲ್ಲಿ ಅನುದಾನದ ದುರ್ಬಳಕೆ, ಸ್ವಬಳಕೆಯ ಬಗ್ಗೆ ಜಟಾಪಟಿಗಳು ಮುಂದುವರೆದಿದ್ದಾವೆ. ಹರಿಹರದ ಪಂಚಮಸಾಲಿ ಪೀಠಕ್ಕಾಗಿ ಸರ್ಕಾರದಿಂದ ಬಿಡುಗಡೆಯಾಗಿರುವಂತಹ ಅನುದಾನ ಏನಾಯಿತು, ಆ ಅನುದಾನ ಎಲ್ಲಿ ಬಳಕೆ ಆಯಿತು, ಇವುಗಳಿಗೆ ಸರಿಯಾದಂಥ ಉತ್ತರಗಳು ಸಿಕ್ಕಿಲ್ಲ ಅನ್ನೋದು ಸ್ವಾಮೀಜಿ ಕಡೆಯವರು ಮಾಡ್ತಿರುವಂಥ ಆರೋಪ. ಇವತ್ತು ಸ್ವಾಮೀಜಿ ಮತ್ತು ಈ ಒಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯವರು ಮುಖಾಮುಖಿ ಆಗಿದ್ದರು. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರ ಬೆಂಬಲಿಗರು ಕಳ್ಳ 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 ಅಂತೇಳಿ ಕೂಗ್ತಾ ಇದ್ರು. ಇಲ್ಲಿ ಕೃಷ್ಣನ ಲೆಕ್ಕ, ರಾಮನ ಲೆಕ್ಕ ಅನ್ನುವಂತಹ ರೀತಿಯಂತಹ ಮಾತುಗಳು ಇರ್ತವೆ. ಅದು ಯಾಕೆ ಭಗವಂತರನ್ನು ಇಲ್ಲಿ ಕರ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿರುವಂಥದ್ದು ಯಾವ ಸ್ವರೂಪದಲ್ಲಿ ಈ ಒಂದು ಲೆಕ್ಕದ ಫೈಟ್ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಪೀಠದಲ್ಲಿ ಇವತ್ತು ನಿಜಕ್ಕೂ ಹೈಡ್ರಾಮಾ ನಡೆದಿತ್ತು. ಒಂದು ಕಡೆ ಸ್ವಾಮೀಜಿ, ಮತ್ತೊಂದು ಕಡೆಯಲ್ಲಿ ಟ್ರಸ್ಟಿಗಳು ಲೆಕ್ಕ ಕೊಡೋದಕ್ಕೆ ಸ್ವಾಮೀಜಿ ಪರವಾದಂತಹ ಭಕ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇದೇ ಭಕ್ತರು ಮೊನ್ನೆಯಷ್ಟೇ ಲೆಕ್ಕ ಕೊಡಿ ಅಭಿಯಾನವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಈ ಒಂದು ಜಗದ್ಗುರು ಪೀಠದ ಟ್ರಸ್ಟ್ನವರು ಇವತ್ತು ಲೆಕ್ಕ ಕೊಡೋದಕ್ಕೆ ಬಂದಿದ್ದರು. ಹಾಗೆ ಲೆಕ್ಕ ಕೊಡೋಕ್ಕೆ ಬಂದಾಗ ಮಠದ ಗೇಟ್ಗೆ ಬಂದಂತಹ ಟ್ರಸ್ಟ್ಗಳನ್ನು ತಡೆದು ಸ್ವಾಮೀಜಿ ಪರ ಭಕ್ತರ ಗುಂಪು ಆಕ್ರೋಶವನ್ನು ಹೊರಹಾಕಿದೆ. ಟ್ರಸ್ಟ್ ವರ್ಸಸ್ ಮಠಾಧಿಪತಿ ಅನ್ನುವಂಥದ್ದಾಗಿದೆ. ಮಠದ ಟ್ರಸ್ಟ್ ವರ್ಸಸ್ ಮಠಾಧಿಪತಿ ಅಂತ ಆಗಿದೆ. ಎರಡೂ ಗುಂಪು ಸೇರಿದ ಕಾರಣಕ್ಕೆ ಬಿಗುವಿನ ವಾತಾವರಣವು ಕೂಡ ಪೀಠದ ಬಳಿಯಲ್ಲಿ ನಿರ್ಮಾಣ ಆಗಿತ್ತು. ಸ್ವಾಮೀಜಿಯವರನ್ನ ಉಳಿಸ್ಕೊಳ್ಬೇಕು, ಅವರೇ ಮುಂದುವರಿಬೇಕು ಅಂತ ಒಂದು ಬಣ, ಸ್ವಾಮೀಜಿ ಇರಬಾರ್ದು, ಟ್ರಸ್ಟ್ ತೆಗೆದುಕೊಂಡಿರುವಂತಹ ನಿರ್ಧಾರವೇ ಅಂತಿಮ ಅಂತೇಳಿ ಒಂದು ಬಣ. ಎರಡೂ ಗುಂಪು ಸೇರಿದಂತಹ ಕಾರಣಕ್ಕೆ ಅಲ್ಲಿ ಬಿಗುವಿನ ವಾತಾವರಣ ಇತ್ತು. ವಚನಾನಂದ ಶ್ರೀ ಹಾಗೂ ಟ್ರಸ್ಟ್ BC ಉಮಾಪತಿಯವರು ಇವತ್ತು ಮುಖಾಮುಖಿ ಕೂಡ ಆಗಿದ್ದರು. ಸ್ವಾಮೀಜಿಯವರು ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಟ್ರಸ್ಟಿಯವರು ಕೂಡ ಅಲ್ಲಿ ಬಂದಿದ್ದರು. ಹೀಗಾಗಿ ಇಬ್ಬರ ನಡುವೆ ಮುಖಾಮುಖಿಯೂ ಆಯಿತು. ಮಹಂತ ಶ್ರೀ ಪುತ್ಥಳಿಗೆ ಕೈ ಮುಗಿಯೋದಕ್ಕೆ ಬಂದಾಗ ಇಬ್ಬರ ಭೇಟಿಯೂ ಕೂಡ ಆಗಿದೆ. ಮಹಂತ ಶ್ರೀ ಅವರ ಪುತ್ಥಳಿಗೆ ಕೈ ಮುಗಿಯೋದಕ್ಕೆ ಬಂದಾಗ ಈ ಸಂದರ್ಭದಲ್ಲಿ ಉಮಾಪತಿ ಎದುರು ವಚನಾನಂದ ಸ್ವಾಮೀಜಿ ಪರವಾಗಿ ಘೋಷಣೆಗಳನ್ನು ಕೂಗಲಾಗಿದೆ. ಉಮಾಪತಿಯವರ ಎದುರುಗಡೆನೇ ವಚನಾನಂದ ಶ್ರೀ ಪರವಾಗಿ ಘೋಷಣೆ ಕೂಗಲಾಯಿತು. ಆಮೇಲೆ ಉಮಾಪತಿಯವ್ರನ್ನ ಕಳ್ಳ ಕಳ್ಳ ಅಂತ ಹೇಳಿ ಶ್ರೀಗಳ ಪರ ಭಕ್ತರು ಕೂಗಿದ್ದಾರೆ. ಮಠದಲ್ಲಿ ಬಂದಿರುವಂತಹ ಮಾತುಗಳಿವೆ. ಕಳ್ಳ ಕಳ್ಳ ಅಂತ ಹೇಳಿ ಕೂಗಿದ್ದಾರೆ ಉಮಾಪತಿಯವರನ್ನ. ಟ್ರಸ್ಟ್ಗಳು ಮಠದಿಂದ ಹೊರಗೆ ಬಾರದಂತೆ ನಿರ್ಬಂಧ ಹೇರುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಸ್ವಾಮೀಜಿಯವರ ಬೆಂಬಲಿಗರಿಂದ, ಭಕ್ತರಿಂದ. ಮಾಜಿ ಶಾಸಕ ಅರುಣ್ ಪೂಜಾರ್ ಅವರ ನೇತೃತ್ವದಲ್ಲಿ ಮಠದ ಬಾಗಿಲ ಬಳಿಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು. ಅರುಣ್ ಪೂಜಾರ್ ಅವರು ಕೂಡ ಇದ್ದರು. ಅವರ ನೇತೃತ್ವದಲ್ಲಿನೇ ಮಠದ ಭಕ್ತರು ಪ್ರತಿಭಟನೆಯಲ್ಲಿ ತೊಡಗಿದ್ರು. ಅದಾದ ನಂತರ ವಚನಾನಂದ ಶ್ರೀ ಅವರ ಬೆಂಬಲಿಗರು ಹಾಗೂ ಟ್ರಸ್ಟ್ಗಳ ನಡುವೆ ಜಟಾಪಟಿಯು ಕೂಡ ನಡೀತು. ಅದು ಎಲ್ಲರಿಗೂ ಹೋಯಿತು ಅಂದರೆ ಒಬ್ಬನ ಮೈ ಮುಟ್ಟಿ ಇನ್ನೊಬ್ಬ ನೂಕಾಟ ತಳ್ಳಾಟ ಮಾಡುವ ಹಂತದವರೆಗೂ ಕೂಡ ಹೋಯಿತು. ಅದು ಒಂದು ಹಂತದಲ್ಲಿ ಹೊಡೆದಾಟವಾಗಿಯೂ ಕೂಡ ಪರಿವರ್ತನೆಗೊಳ್ತು. ಯುವ ಘಟಕದ ವಿಜಯನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೆ ಹಲ್ಲೆಯೂ ಕೂಡ ಆಯಿತು. ಜಿಲ್ಲಾ ಕಾರ್ಯದರ್ಶಿ ಮೇಲೆ ಹಲ್ಲೆ ನಡೆಸುವಂತಹ ಕೆಲಸವನ್ನು ಕೂಡ ಅಲ್ಲಿದ್ದಂಥ ಸ್ಥಳೀಯರು ಮಾಡಿದ್ದಾರೆ. ಟ್ರಸ್ಟ್ ವರ್ಸಸ್ ಪೀಠಾಧಿಪತಿ ಅನ್ನುವಂಥ ಫೈಟ್. ಇಷ್ಟು ದಿನ ಬರದವರು ಈಗ ಲೆಕ್ಕ ಕೇಳೋಕೆ ಬಂದಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ
ಕೇಳಲಾಯಿತು ಟ್ರಸ್ಟ್ಗಳ ಪರವಾಗಿ. ಇಷ್ಟು ದಿನ ಮಠದ ಕಡೆಗೆ ಬರದಂತೆ ಅವರು ಈಗ ಲೆಕ್ಕ ಕೊಡಿ ಇದು ಕೇಳಕ್ಕೆ ಬಂದಿದ್ದೀರಾ ಅಂತ. ಸ್ವಾಮೀಜಿ ಮಠ ಬಿಡೋದಿಲ್ಲ ಅಂತ ಹೇಳಿ ಭಕ್ತರು ಕೂಗಿದ್ದಾರೆ, ಸ್ವಾಮೀಜಿ ಬೆಂಬಲಿಗರು ಕೂಗಿದ್ದಾರೆ. ಸ್ವಾಮೀಜಿಯವರು ಮಠವನ್ನು ಬಿಡೋದಿಲ್ಲ ಅಂತ ಹೇಳಿ ಟ್ರಸ್ಟ್ಗಳೇ ಹೊರಗಡೆ ಹೋಗಲಿ ಅಂತೇಳಿ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾರೆ. ಇಲ್ಲಿ ಸ್ವಾಮೀಜಿಯವರ ಜೊತೆಗಿರುವಂತಹ ಭಕ್ತರ ಸಂಖ್ಯೆ ದೊಡ್ಡದಾಗಿ ಗೋಚರಿಸ್ತಾ ಇದೆ. ಹಾಗೆಂದರೆ ಟ್ರಸ್ಟ್ಗಳ ಜೊತೆಗೂ ಕೂಡ ಸಮುದಾಯ ಇಲ್ಲವೇ ಇಲ್ಲ ಅಂತ ಹೇಳಿಲ್ಲ, ಟ್ರಸ್ಟ್ಗಳ ಜೊತೆಗೂ ಕೂಡ ಸಮುದಾಯದ ಒಂದಿಷ್ಟು ಜನ ನಿಂತಿದ್ದಾರೆ. ಟ್ರಸ್ಟ್ಗಳು ಹಾಗೂ ಭಕ್ತರ ನಡುವೆ ವಾಕ್ಸಮರವು ಕೂಡ ನಡೆದಿದೆ. ಮಠದ ಆವರಣದಲ್ಲೇ ಸ್ವಾಮೀಜಿ ಕುಳಿತಿದ್ರು. ಸ್ವಾಮೀಜಿದು ಒಂದು ಹಠ ಏನಿದೆ ಅಂತ ಹೇಳಿದ್ರೆ, ನಾನು ಪೀಠಾಧಿಪತಿ ಆಗಿದ್ದೀನಿ, ನಾನೇ ಪೀಠಾಧಿಪತಿಯಾಗಿ ಮುಂದುವರಿತೀನಿ ಅಂತೇಳಿ. ಟ್ರಸ್ಟ್ಗಳು ಆಲ್ರೆಡಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಈ ಪೀಠದಿಂದ ಮಠಾಧಿಪತಿಯಾಗಿರುವಂತಹ ವಚನಾನಂದ ಸ್ವಾಮೀಜಿ ಹೋಗಬೇಕು, ಅವ್ರನ್ನ ನಾವು ಪೀಠಾಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಿದ್ದೀವಿ ಅಂತೇಳಿ ವಜಾಗೊಳಿಸಿದ್ದೀವಿ ಅಥವಾ ಉಚ್ಚಾಟನೆ ಮಾಡಿದ್ದೀವಿ. ಮಠದ ಆವರಣದಲ್ಲೇ ಕೂತಿರುವಂತಹ ಸ್ವಾಮೀಜಿ ಹಾಗಾಗಿ ಡ್ರಾಮಾ ಹೈಡ್ರಾಮಾ ಆಗಿ ಕನ್ವರ್ಟ್ ಆಗಿದೆ. ಭಾಳ ದೊಡ್ಡ ಜಟಾಪಟಿ ಅಂತೂ ನಡೀತಾ ಇದೆ. ಮಠದ ಆಸ್ತಿ, ಮಠದ ಒಟ್ಟು ಆದಾಯ, ಈ ವಿಚಾರಗಳಲ್ಲಿ ಭಾಳ ಮುಖ್ಯವಾಗಿ ಗೋಚರಿಸ್ತಿರುವಂಥ ಅಂಶ. ಇದೇ ಕಾರಣಕ್ಕಾಗಿ ಈ ಫೈಟ್ ನಡೀತಾ ಇದೆ. ಈ ವಿಚಾರದಲ್ಲಿ ಯಾವಾಗ ಮಠದ ಆವರಣದಲ್ಲಿ ಈ ರೀತಿಯಂಥ ಫೈಟ್ ನಡೀತು, ಪೀಠಾಧಿಪತಿಗಳಾಗಿರುವಂತಹ ವಚನಾನಂದ ಸ್ವಾಮೀಜಿಯವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂಥ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ನಾವಂತರೂ ಹಣದಲ್ಲಿ ಚೆಕ್ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ. ಎದ್ದಾನ ಜೋಗಿ ಹೆಗಲ ಮ್ಯಾಗ ಜೋಳಿಗೆ ನಮ್ಮದು. ಇದು ನೋಡ್ರಿ, ಮತ್ತೆ ಇವತ್ತು ಬೆಳಗ್ಗೆ ತುಂಬಿತ್ತು, ಮತ್ತೆ ಖಾಲಿ ಆಗಿದೆ. ಯಾರು ಕಾಣ್ತಾರೆ ಅವ್ರಿಗೆ ಕೊಡ್ತೀವಿ ನಾವು. ಇದನ್ನು ನಾವು ಇರೋದೇ ಕೊಡಲಿಕ್ಕೆ. ಇದು ಪಂಚಮಸಾಲಿ ಸಮುದಾಯ ಜಾಗೃತದ ದಿನ. ಇದು ಕಳ್ಳರಾಗಿ ಬಂದು ಪೊಲೀಸ್ ಸಪೋರ್ಟ್ ತೊಗೊಂಡು ಪೊಲೀಸ್ ರಕ್ಷಣೆಯಲ್ಲಿ ಬಂದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರ. ಇದನ್ನು ಸಮಾಜ ಒಪ್ಪೋದಿಲ್ಲ. ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದರ ಲೆಕ್ಕ ಕೊಡ್ಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು ಇನ್ನೂರು ವರ್ಷಕ್ಕೆ ಹೊಂಟಿದ್ರು ಅವರು. ಆದರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಭಾಳ ಜಾಗೃತ. ಇದು ಬೆಂಕಿ, ಇದು ಕಾವಿ, ಇದು ಬೆಂಕಿ. ಇದು ಆಯುಕ್ತರು ಹಿಂದುಳಿದವರ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಸಹಕಾರ ನೀಡಲು ಅನುದಾನವನ್ನು ಸದ್ಬಳಕೆ ಮಾಡಿರೋ ಬಗ್ಗೆ ಎಲ್ಲ ರೀತಿಯ ಅವಶ್ಯಕ ಕ್ರಮ ತೆಗೆದುಕೊಂಡಿಲ್ಲ. ಮಂಜೂರು ಮಾಡದ ಅನುದಾನ ಯಾವ ಉದ್ದೇಶಗಳಿಗೆ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು, ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. ಅನುದಾನವನ್ನೇ ಬಳಸಿಲ್ಲ, ಇಲ್ಲಿ ಕಟ್ಟಡ ಇಲ್ಲ. ಜಿಲ್ಲಾ ಅಧಿಕಾರಿಗಳು ಹೀಗೆ ಸ್ವಾಮೀಜಿ ಪಾಯಿಂಟ್ ಬೈ ಪಾಯಿಂಟ್ ದಾಖಲಾತಿಗಳನ್ನು ಇಟ್ಟುಕೊಂಡು ಪಾಯಿಂಟ್ ಟು ಪಾಯಿಂಟ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಟ್ರಸ್ಟ್ಗಳು ಒಂದಷ್ಟು ಲೆಕ್ಕವನ್ನು ಕೊಟ್ಟಿದ್ದಾರೆ. ಅವರು ಕೊಡುವಂತಹ ಲೆಕ್ಕದ ಪ್ರಕಾರ ಪಂಚಮಸಾಲಿ ಜಗದ್ಗುರು ಟ್ರಸ್ಟ್ಗಳಿಂದ ಲೆಕ್ಕ ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ಮಾಡಲಾಯಿತು. 2008ರಿಂದ, ಯಾಕಂದರೆ 2008 ಏಪ್ರಿಲ್ ತಿಂಗಳಲ್ಲಿ ಈ ಹರಿಹರದ ಜಗದ್ಗುರು ಪೀಠಕ್ಕೆ ಸಂಬಂಧಪಟ್ಟಂಥ ಈ ಟ್ರಸ್ಟ್ ಸ್ಥಾಪನೆ ಆಗಿದ್ದು 2008 ಏಪ್ರಿಲ್ ತಿಂಗಳಲ್ಲಿ. ಅಲ್ಲಿಂದ 2020ರವರೆಗಿನ, ಅಂದರೆ ಈವರೆಗಿನ ಲೆಕ್ಕವನ್ನು ಟ್ರಸ್ಟ್ಗಳು ಕೊಟ್ಟಿದ್ದಾರೆ. ಇಲ್ಲಿ 2021ರಲ್ಲಿ ಸರ್ಕಾರದಿಂದ 10 ಕೋಟಿ ರೂಪಾಯಿಯ ಅನುದಾನ ಈ ಪೀಠಕ್ಕೆ ಸಿಕ್ಕಿತ್ತು, ಹರಿಹರದ ಟ್ರಸ್ಟ್ಗೆ ಬಂದಿತ್ತು. ವಸತಿ ನಿಲಯ ಪ್ಲಸ್ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವಂಥದ್ದು ಈ 10 ಕೋಟಿ ರೂಪಾಯಿ ಅನುದಾನದ ಬಹಳ ಮುಖ್ಯವಾದಂಥ ವಿಚಾರ. ಇದುವರೆಗೆ ಒಟ್ಟು 27,61,51,518 ರೂಪಾಯಿ ಜಮಾ ಆಗಿದೆ ಈ ಟ್ರಸ್ಟ್ಗೆ. 27 ಕೋಟಿ ಸರ್ಕಾರದ ಅನುದಾನವು 27,61,00,000 ಅನುದಾನದ ಜೊತೆಗೇನೆ ಜಮಾ ಆಗಿದೆ. ಅಂದರೆ ಸರ್ಕಾರ ಕೊಟ್ಟಿರುವಂತಹ ಅನುದಾನವೂ ಕೂಡ ಸೇರಿ 27,61,00,000 ರೂಪಾಯಿಯ ಅನುದಾನ ಜಮಾ ಆಗಿದೆ ಅಂತೇಳಿ ಟ್ರಸ್ಟ್ಗಳು ಹೇಳ್ತಾ ಇದ್ದಾರೆ. ಮತ್ತು ಇದರ ಆಧಾರದ ಮೇಲೆ ನಾವು ಈ ಕೆಲಸಗಳು ಪ್ರಗತಿಯಲ್ಲಿದ್ದಾವೆ ಅಂತ ಹೇಳ್ತಿದ್ದಾರೆ. ಆದರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಎಲ್ಲಿದೆ ವಸತಿ ನಿಲಯ, ಎಲ್ಲಿದೆ ಸಮುದಾಯ ಭವನ ಅನ್ನುವಂಥ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಪೀಠ ಮತ್ತು ಪೀಠಾಧಿಪತಿ ಹಾಗೂ ಟ್ರಸ್ಟು ಇವರ ನಡುವೆ ನಡೀತಾ ಇರುವಂತಹ ಫೈಟ್ ಹೀಗೆ ಮುಂದುವರೆದಿದೆ. ಈ ಫೈಟ್ಗೆ ಯಾವಾಗ ಕೊನೆ ಬೀಳುತ್ತೆ ನೋಡಬೇಕು. ಸರ್ಕಾರ ಇದರಲ್ಲಿ ಮೂಕ ಪ್ರೇಕ್ಷಕನಾಗಿ ಸರ್ಕಾರ ಕೂತ್ರೆ ಆಗೋದಿಲ್ಲ. ಈ ವಿಚಾರದಲ್ಲಿ ಸರ್ಕಾರದ ಮಧ್ಯಪ್ರವೇಶ ಯಾವಾಗ ಆಗುತ್ತೆ, ಹೇಗೆ ಆಗುತ್ತೆ? ಯಾಕಂದರೆ 10 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿರೋದ್ರಿಂದಾಗಿ ಈ 10 ಕೋಟಿ ವಿಚಾರದಲ್ಲೂ ಕೂಡ ಸರ್ಕಾರ ಭಾಳ ಮುಖ್ಯವಾಗಿ ನಿರ್ಧಾರ ಕೈಗೊಳ್ಳಬೇಕು. ಮತ್ತು ಪೀಠದಲ್ಲಿ ಆಗ್ತಾ ಇರುವಂತಹ, ಮಠದಲ್ಲಿ ಆಗ್ತಾ ಇರುವಂತಹ ಈ ಗಲಾಟೆಗೆ ಇತ್ಯರ್ಥ ಮಾಡುವಂಥ ಜವಾಬ್ದಾರಿಯು ಕೂಡ ಸರ್ಕಾರದ ಮಟ್ಟದಲ್ಲೂ ಕೂಡ ನಡಿಬೇಕಾಗುತ್ತೆ.